ಎಲ್ಲರೂ ಹಾ ಬಿಜೆಪಿ ಅವ್ರ ಹೋರಾಟ ಇವತ್ತು ಡಿಸ್ಟಿಕ್ ಅಲ್ಲೆಲ್ಲ ಮಾಡಿದ್ದಾರೆ, ನಾಳೆ ಬೆಂಗಳೂರಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಇವತ್ತು ಈ ವಿಷಯದ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರ ಕ್ರಮಗಳು ಕೂಡ ತಗೊಂಡಿದೆ. ಇದೇನು ಈ ಘಟನೆ ಆಗಬಾರ್ದಾಗಿತ್ತು, ಒಂದು ದೊಡ್ಡ ದುರಂತನೇ, ಆದರೆ ಇದು ಆಗು ಹೋಗಿದೆ. ಈ ವಿಷಯದ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ನ್ಯಾಯಾಧೀಶರ ಒಂದು ಆಯೋಗ ಕೂಡ ರಚನೆ ಆಗಿದೆ. ಎಲ್ಲ ವಿಷಯಗಳು ಹೊರಗೆ ಬಂದ ನಂತರ ಎಲ್ಲಿ ತಪ್ಪಾಗಿದೆ, ಹೊಣೆಗಾರಿಕೆ ಏನು, ಅದೆಲ್ಲವನ್ನು ಕೂಡ ಗೊತ್ತಾಗುತ್ತೆ. ಅದ ನಂತರ ಕ್ರಮ ತಗೊಳ್ತೀವಿ. ಭಾರತೀಯ ಜನತಾ ಪಾರ್ಟಿಯವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಯಾವ ಉದ್ದೇಶ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವರೇ ಈ ದೊಡ್ಡ ಒಂದು ಏನು ಪ್ರಚಾರ ಅಂದ್ರೆ ಅವ್ರಿಗೆ ವಾಹನದಲ್ಲಿ ಅವ್ರನ್ನ ಈ ಕ್ರಿಕೆಟ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವರೇ ಒತ್ತಡ ಮಾಡಿದ್ರು, ಅವರೇ ಒತ್ತಾಯ ಮಾಡಿದ್ರು. ಯಾವಾಗ ಸರ್ಕಾರ ನಿರಾಕರಣೆ ಮಾಡಿದ್ರು, ಅವ್ರ ಸರ್ಕಾರ ವಿರುದ್ಧ ಅವರೇ ಟ್ವೀಟ್ ಮಾಡಿದ್ದಾರೆ. ಅದರಿಂದ ಅವ್ರದ್ದು ಇದನ್ನ ರಾಜಕೀಯವಾಗಿ ಇದನ್ನ ಬಳಸಕ್ ನೋಡ್ತಾ ಇದ್ದಾರೆ. ಇದು ಒಪ್ಪುವಂಥದ್ದಲ್ಲ. ಮತ್ತು ಇನ್ನೊಂದೇನಂದ್ರೆ, ಅಯೋಧ್ಯೆಯಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕೂಡ ಅಲ್ಲಿ ಎಷ್ಟು ಜನ ತೀರೋಗಿದ್ದಾರೆ ಇವತ್ತುವರೆಗೂ ಕೂಡ ಸರಿಯಾಗಿ ಹೇಳಿಲ್ಲ. ಅಯೋಧ್ಯೆ ಅಲ್ಲ, ನಮ್ಮ ಕುಂಭಮೇಳದಲ್ಲಿ ಸ್ಪಷ್ಟ ಮಾಹಿತಿನೇ ಕೊಟ್ಟಿಲ್ಲ. ಇನ್ನು 37 ಅಂತ ಹೇಳ್ತಾರೆ, 47 ಅಂತ ಹೇಳ್ತಾರೆ, 80ಗೆ ಹೆಚ್ಚು ಜನ ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಮೊನ್ನೆ ತಾನೇ ಕೋರ್ಟ್ ಅವರು ಯೋಗಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ನೀವು ಇನ್ನೂ ಕೂಡ ಪರಿಹಾರ ಹಣ ಕೊಟ್ಟಿಲ್ಲ, ಅನೇಕ ಜನರಿಗೆ ದುಡ್ಡು ಸಿಕ್ಕಿಲ್ಲ. ಈ ರೀತಿಯಾದಂತ ಒಂದು ವ್ಯವಸ್ಥೆ ಅವರಲ್ಲಿ ಇರುವಂಥದ್ದು. ನಮ್ಮಲ್ಲಿ ಆತರ ಏನಿಲ್ಲ. ನಾವು ಖಂಡಿತವಾಗಿಯೂ ಸ್ಪಷ್ಟವಾಗಿದ್ದೇವೆ. ಇದು ಈ ರೀತಿ ಆಗ್ಬಾರ್ದಾಗಿತ್ತು. ತರಾತುರಿಯಲ್ಲಿ ಆಗೋಯ್ತದು. ಕ್ರಿಕೆಟ್ ಪ್ಲೇಯರ್ಸ್ ಕೂಡ ತರಾತುರಿಯಲ್ಲಿ ಬೆಂಗಳೂರಿಗೆ ಬಂದ್ರು. ರಾತ್ರಿ ನಿನ್ನೆ ಗೆದ್ದು ಮಾರನೇ ದಿವಸ ಬಂದಿರುವಂತದ್ದು. ಖಂಡಿತವಾಗಿಯೂ ಅವ್ರು ಅಷ್ಟೊಂದು ಜನ ಬರ್ತಾರೆ ಅಂತ ಯಾರು ಅಪೇಕ್ಷೆನೂ ಕೂಡ ಪಟ್ಟಿರಲಿಲ್ಲ. ಅದು ಬಂದಿದ್ದಾರೆ. ಆದ್ರಿಂದ ಇದು ಖಂಡಿತವಾಗಿಯೂ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ನಮ್ಮ ನಡೆ ಇಟ್ಟಿದ್ದೀವಿ. ಬಿಜೆಪಿಯವರ ಒಂದು ಪ್ರತಿಭಟನೆ ಅದು ರಾಜಕೀಯದ ದುರುದ್ದೇಶದಿಂದ ಇದೆ ಹೊರತು ಯಾವುದೇ ರೀತಿಯ ಜನರ ಪರವಾಗಿ ಅಥವಾ ನ್ಯಾಯದ ಪರವಾಗಿ ಏನಿಲ್ಲ. ಸರ್, ಇಲ್ಲಿ ಕೂಡ ಅದೇ ರೀತಿ ಆರೋಪ ಮಾಡ್ತಿದ್ದಾರೆ. ಇಲ್ಲೂ ಕೂಡ 16 ಜನ ಸತ್ತಿದ್ದಾರೆ, ಸರ್ಕಾರ ಸರಿಯಾಗಿ ವರದಿ ಕೊಟ್ಟಿಲ್ಲ, 11 ಜನ ಹೇಳ್ತಿದ್ದಾರೆ ಅಂತ ಹೇಳಿ. ನೋಡಿ, ನಮ್ಮ ಹತ್ರ ಇರುವಂತ ಮಾಹಿತಿ ಅವತ್ತು ಏನ್ ಹೇಳಿದರೆ, ನಾವ್ ಮುಚ್ಚುಮರೆ ಹಾಕುವಂತ ಪ್ರಶ್ನೆನೇ ಬರೋದಿಲ್ಲ. ಆಯ್ತಾ? ಆತರ ಇದ್ರೆ ಅವ್ರು ಹೇಳಿ ಯಾರು ಅಂತ. ನಾವ್ ಅದನ್ನ ಮುಚ್ಚು ಹಾಕುವಂತದ್ದು ಏನ್ ಪ್ರಶ್ನೆ ಬರೋದಿಲ್ಲ. ಈಗಾಗ್ಲೇ ಎಷ್ಟು ಜನ ತೀರೋಗಿದ್ರು, ಎಷ್ಟು ಜನ ಆಸ್ಪತ್ರೆಗೆ ಹೋಗಿದ್ರು, ಎಲ್ಲ ದಾಖಲೆಗಳಿದೆ. ಅದನ್ನ ಆ ದಾಖಲೆ ಪ್ರಕಾರ ಆಗ್ತದೆ. ಆದ್ರೆ ನಾವು ಇವತ್ತನ್ನ ಈ ವಿಷಯದ ಬಗ್ಗೆ ಯಾವುದೇ ರೀತಿಯ ಒಂದು ಸರ್ಕಾರ ಎಷ್ಟು ಕ್ರಮ ನೋಡಿ ಆ ವಿಚಾರದಲ್ಲಿ ಇವತ್ತು ನಿನ್ನೆ ಪುಣೆಯಲ್ಲಿ ಮಹಾರಾಷ್ಟ್ರ ಒಂದು ಏನು ಬ್ರಿಡ್ಜು ಅಲ್ಲಿ ಬಿದ್ದೋಗಿ ಜನ ತೀರೋದು. ಆಯ್ತಾ? ಆಮೇಲೆ ಅದಕ್ಕಿಂತ ಹಿಂದೆ ಇದರಲ್ಲಿ ಎಲ್ಲಿ ಇಲ್ಲ ಕೇದಾರ್ನಾಥಿನ ಅಪಘಾತ ಬೇರೆ, ಇನ್ನೊಂದ್ ಕಡೆ ಘಟನೆ ಆಯ್ತಲ್ಲ, ಟ್ರೈನಿಂದ 6 ಜನ ಮುಂಬೈಲಿ ತೀರೋದ್ರು. ಟ್ರೈನಲ್ಲಿ 6 ಜನ ತೀರೋದ್ರು ಮುಂಬೈ ಟ್ರೈನ್ ನಿಂದ. ಮತ್ತು ಕುಂಭಮೇಳದ ಘಟನೆ. ಏನ್ ಕ್ರಮ ತಗೊಂಡಿದ್ದಾರೆ ಅವರು? ಯಾವ ಅಧಿಕಾರಿ ಮೇಲೆ ಕ್ರಮ ತಗೊಂಡ್ರ? ಏನಾದ್ರು ಸ್ಪಷ್ಟ ಒಂದು ತೀರ್ಮಾನಗಳು ತಗೊಂಡ್ರ? ನಮ್ ಸರ್ಕಾರ ಇಮಿಡಿಯೇಟ್ ಆಕ್ಟ್ ಮಾಡಿ ಅದರ ಅನೇಕ ಕ್ರಮಗಳು ತಗೊಂಡು ಇಲ್ಲಿ ಕಮಿಷನ್ ಸಸ್ಪೆಂಡ್ ಮಾಡಿ, ಅನೇಕ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ, ಆಯೋಗ ರಚನೆ ಮಾಡಿ, ಮತ್ತೆ ಎನ್ಕ್ವೈರಿ ರಚನೆ ಮಾಡಿ ಎಲ್ಲವನ್ನೂ ಮಾಡಿಸಿದ್ದೀವಿ. ನೋಡಿ, ನಮ್ ಸರ್ಕಾರ ಆ ರೀತಿ ಮುಚ್ಚು ಹಾಕುವಂತ ಪ್ರಶ್ನೆ ಬರೋದೇ ಇಲ್ಲ. ಅಲ್ಲ, ಅದು ಬಿಜೆಪಿ ಅವ್ರು ಮಾಡುವಂಥದ್ದು. ಆಯ್ತಾ? ಇನ್ನು ನಂಗೆ ಬೇರೆ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ನಾವು ಆತರ ಏನು ಮಾಡಕ್ ಹೋಗುದು ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಕಿತ್ತೋಗಿಯವರು ಕುಮಾರಸ್ವಾಮಿ ಅವರಲ್ಲ. ಈ ಸರ್ಕಾರ ತೆಗಿಬೇಕಾದ್ರೆ ಜನ ತೀರ್ಮಾನ ಮಾಡ್ಬೇಕು. ಕುಮಾರಸ್ವಾಮಿ ಅವರೇನಲ್ಲ. ಕುಮಾರಸ್ವಾಮಿ ಅವರು ಇವತ್ತು ICU ಅಲ್ಲಿ ಆಕ್ಸಿಜನ್ ಬಿಜೆಪಿ ಅವರಿಂದ ಪಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಆಯ್ತಾ? ಅವ್ರ ಸ್ವಂತ ಬಲದ ಮೇಲೆ ಬಂದ್ಮೇಲೆ ಈ ತರ ಎಲ್ಲ ವೀರಾವೇಶದಲ್ಲಿ ಮಾತಾಡ್ಲಿ. ಮೊನ್ನೆ ಏನಾಯ್ತು ಚನ್ನಪಟ್ಟಣದಲ್ಲಿ ಅದು ಗೊತ್ತಿದೆ. ಆಯ್ತಾ? ಅದಕ್ಕೋಸ್ಕರ ಇದೆಲ್ಲ ಬೇಕಾಗಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ನಮ್ ಸರ್ಕಾರ 5 ವರ್ಷ ಪೂರೈಸ್ತದೆ. ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ತೆಗಿಬೇಕು, ಜನ ತೀರ್ಮಾನ ಮಾಡ್ತಾರೆ.